ಮಧ್ಯಪ್ರಾಚ್ಯ ರಾಷ್ಟ್ರಗಳ ಯುದ್ಧದ ಪರಿಣಾಮವಾಗಿ ಆ ಇಡೀ ಪರಿಣಾಮ ಏನೆಂದರೆ ಇಂಧನ ಮೇಲೆ ಬಿದ್ದಿತ್ತು. ಅಂದರೆ ಒಂದು ಕಡೆಗೆ ವಿಜಯಪುರ ಜಿಲ್ಲೆಯಲ್ಲಿ ನೋಡ್ತಾ ಇದ್ರೆ LPG ಸ್ಟಾಕೇ ಇಲ್ಲ ಅಂತಕ್ಕಂಥ ವಿಚಾರಗಳು ಎಲ್ಲ. ವಿಜಯಪುರದಲ್ಲಿ 4 ರಿಂದ 5 LPG ಬಂಕ್ಗಳಿದ್ದರೆ ಕೇವಲ ಒಂದು ಬಂಕ್ನಲ್ಲಿ ಮಾತ್ರ LPG ಸಿಗ್ತಾ ಇರುವಂಥದ್ದು. ಆದರೆ ಸ್ಟಾಕ್ನ ಕೊರತೆ ಬಹಳ ಇತ್ತು. ಈಗ ಮತ್ತೊಂದು ಶಾಕ್ ಏನಂತ ಹೇಳಿದ್ರೆ ವಿಜಯಪುರದಲ್ಲಿ ಈ ಪೆಟ್ರೋಲ್ ಡೀಸೆಲ್ ಕೊರತೆ ಉಂಟಾಗುತ್ತಾ ಅಂತಕ್ಕಂಥ ಸಂಶಯಗಳಿಗೆ ಮೂಡಲಿಕ್ಕೆ ಶುರುವಾಗಿದ್ದಾವೆ. ಕಾರಣ ಏನಂತ ಹೇಳಿದ್ರೆ ಬರ್ತಕ್ಕಂಥ ಸ್ಟಾಕಲ್ಲಿ ಈಗ ಕಡಿಮೆ ಆಗ್ತಾ ಇದೆ. ಏನು ವಿಜಯಪುರದ ಬಂಕ್ಗಳಿಗೆ ಬೇರೆ ಬೇರೆ ಕಂಪನಿಗಳಿಂದ ಏನು ಸ್ಟಾಕ್ ಬರಬೇಕಾಗಿತ್ತು ಆ ಸ್ಟಾಕು ಈಗ ಡಿಲೇ ಆಗ್ತಾ ಇದೆ. ಹೀಗಾಗಿ ಏನಂತಂದರೆ ಮತ್ತೊಂದು ಆತಂಕ ಶುರುವಾಗಿರುವಂಥದ್ದು. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಒಂದು ಪೆಟ್ರೋಲ್ ಬಂಕ್ನ ಮಾಲೀಕರೇ ಇದ್ದಾರೆ. ಅವರಿಗೆ ಈ ಪೆಟ್ರೋಲ್ ಕಂಪನಿಗಳೇನಂದರೆ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾವಂತೆ. ಅದೇನು ನೋಡೋದನ್ನ ಅವ್ರನ್ನ ತಿಳ್ಕೊಂಡು ಬನ್ನಿ. ಕಂಪನಿಗಳಿಂದ ಏನಾದರೂ ಮಾರ್ಗದರ್ಶನ ಬರ್ತಾ ಇದೆಯಾ? ಕಂಪನಿಯಿಂದ ಮಾರ್ಗದರ್ಶನ ಹಂಗೆ ಸ್ಟಾಕಿಗೆ ಮಾಲ್ ಕೊಡಬೇಡ್ರಿ, ಸ್ಟೋರೇಜಿಗೆ ಅಂದರೆ ಶೇಖರಣೆ ಮಾಡುವ ಉದ್ದೇಶವನ್ನು ಇಟ್ಕೊಂಡು ಯಾರ ಗ್ರಾಹಕರು ಬಂದರೆ ಅವರಿಗೆ ನೀವು ಮಾಲ್ ಕೊಡಬೇಡಿ. ಅವ್ರ ಗಾಡಿಗೆ ಬೇಕಾದರೆ ಹಾಕಿ, ಅದನ್ನು ಸ್ವಲ್ಪ ನೋಡಿ ಹಾಕಿ ಅಂತಲೂ ಹೇಳ್ತಾರೆ. ಎಷ್ಟು ಹಾಕಂತಾರೆ ಸರ್? ಎಷ್ಟರ ಮೇಲೆ ಹಾಕಬೇಡಿ? ಲಿಮಿಟ್ ಇಲ್ಲ, ಸ್ವಲ್ಪ ಕಡಿಮೆ ಹಾಕಿ, ಆದಷ್ಟು ನೋಡಿ ನೀವು ಕಂಟ್ರೋಲ್ ಮಾಡ್ಕೋರಿ. ಒಮ್ಮೆ ಇದು ಮಾಡ್ಕೋಬೇಡ್ರಿ, ಡ್ರೈವ್ ಮಾಡ್ಕೋಬೇಡ್ರಿ ಪಂಪ್ಗಳು. ಆದಷ್ಟು ನೋಡಿ ನೀವು ವ್ಯವಹಾರಗಳನ್ನು ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. 2-3 ಸಾವಿರ ಗಟ್ಟಲೆ ಇದನ್ನು ಪೆಟ್ರೋಲ್ 2-3 ಸಾವಿರ ಗಟ್ಟಲೆ ಕೇಳಿದ್ರೆ ನಮಗೆ ಕೊಡೋಕ್ಕೆ ಆಗಲ್ಲ, ಕೊಡ್ತಾ ಇಲ್ಲ ನಾವು. ಎಷ್ಟಕ್ಕೆ ಲಿಮಿಟ್ ಹಾಕೊಂಡ್ರಿ ಸರ್ ನೀವು? ಲಿಮಿಟ್ ಸುಮಾರು ಈ ದೊಡ್ಡ ಗಾಡಿಗಳಿಗೆ ಒಂದು 100, 150, 50-100 ಕೊಡ್ತಾ ಇದ್ದೀವಿ. ಇವು 2 ವೀಲರ್ಗಳು ಏನಾಗ್ತವೆ, ಅವಕ್ಕೆ ನಿತ್ಯ ಅವರು ಅಡ್ಡಾಡೋರು ಇರ್ತಾರೆ, ಅವರು ಸ್ವಲ್ಪ ಅವರಿಗೆ ನಾವು ಸ್ವಲ್ಪ ಅವ್ರಿಗೂ ಕೂಡ ಸಾಕಷ್ಟು 4-5 ಲೀಟ್ರ್ 3 ಲೀಟ್ರ್ ಹಿಂಗೆ ಹಾಕ್ತಾ ಇರ್ತೀವಿ. ಜಾಸ್ತಿ ಬೇಡಿದ್ರು ಭಾಳ ಜಾಸ್ತಿನೂ ಬೇಡಲ್ಲ ಅವರು. ಆದರೆ ಸಿಟಿಯಲ್ಲಿ ಸಿಟಿ ಅಂದರೆ ಏನಾಗುತ್ತೆ, ದ್ವಿಚಕ್ರ ವಾಹನಗಳಿಗೆ ಭಾಳ ತೊಂದರೆ ಬರಬಾರ್ದು, ಎಲ್ಲರೂ ಗಾಡಿ ನಿಂದಿರಬಾರ್ದು ಅಂತ ನಾವು ಕೆಲವೊಂದು ಮಾನವೀಯತಾ ದೃಷ್ಟಿಯಿಂದ 5 ಲೀಟ್ರು 8 ಲೀಟ್ರು ಅದು ಹಾಕ್ತೀವಿ. ಅಂದರೆ ಇದು ಈ ಪರಿಸ್ಥಿತಿಯನ್ನು ನೋಡಿದ್ರೆ ಸರ್ ಮುಂದೆ ಏನಾಗಬಹುದು ಅಂತ ಅನಿಸ್ತಾರೆ. ಮೋದಿ ಅವರು ಕೂಡ ಹೇಳ್ತಾ ಇದ್ದಾರೆ ಪೆಟ್ರೋಲ್ ಕಡಿಮೆ ಯೂಸ್ ಮಾಡಿರಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಅದಕ್ಕೂ ಈಗ ಇರ್ತಕ್ಕಂಥ ಪರಿಸ್ಥಿತಿಗೆ ಹೋಲಿಕೆ ಮಾಡಿದ್ರೆ ಏನು ಅನಿಸುತ್ತೆ ಸರ್? ಅಂದರೆ ನಮ್ಮ ಭಾರತ ದೇಶಕ್ಕೆ ಆ್ಯಕ್ಚುಲಿ ಈ ಯುದ್ಧದಿಂದ ಸ್ವಲ್ಪ ಪರಿಣಾಮ ಆಗಬಹುದು ಏನೋ ಅಂತ ಇದ್ದಾರೆ. ಆತಂಕ ಇದೆ. ಅವ್ರು ಆ್ಯಕ್ಚುಲಿ ಇಲ್ಲಿ ತನಕ ಆತಂಕ ಆಗಿಲ್ಲ. ಮುಂದೆ ಏನಾಗುತ್ತೆ ನೋಡ್ಬೇಕು. ಯಾಕೆ ಪ್ರಧಾನಮಂತ್ರಿ ಮೋದಿಯವರು ಏನೋ ಪಶ್ಚಿಮ ಬಂಗಾಳದಿಂದ ಸ್ವಲ್ಪ ಅಲ್ಲಿಂದ ಬರಬೇಕು ಅದು ಮಾಲು ಏನೋ ಹೇಳ್ತಾ ಇದ್ರು. ನಾನು ಸರಿಯಾಗಿ ನೋಡ್ಬೇಕು ಸರ್. ಈಗ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಹೇಳೋಕ್ಕಾಗಲ್ಲ. ಇವತ್ತಿನ ತನ ಅಂತರೂ ವಾಹನ ಸವಾರಿಗೆ ಏನಾದರೂ ಒಬ್ಬರು ಪೆಟ್ರೋಲ್ ಬಂಕ್ ಮಾಲೀಕರಾಗಿ ಹೇಳಿಕ್ಕೆ ಬಯಸ್ತೀರಾ, ಸಲಹೆ ಕೊಡ್ಲಿಕ್ಕೆ ಬಯಸ್ತೀರಾ, ಏನು ಮಾಡಬೇಕು ಅಂತ ಅವರಿಗೆ? ನಾವೇನು ಅವ್ರಿಗೆ ನಾವು ಯಾವ ರೀತಿ, ಯಾಕಂದರೆ ಇದು ನಮ್ಮದು ಪೆಟ್ರೋಲ್ ಡೀಸೆಲ್ ನಿತ್ಯ ಬಳಕೆ ವಸ್ತು ಆಗುತ್ತೆ. ನಾವು ಯಾವುದೇ ರೀತಿ ಅವರಿಗೆ ನಾವು ಗ್ರಾಹಕರಿಗೆ ಆದಷ್ಟು ನಾವು ಇದು ಮಾಡಿಲ್ಲ. ಹರೆಸ್ಮೆಂಟ್ ಅಂದರೆ ನಾವು ಹೆಚ್ಚಿಗೆ ಕೊಡೋಲ್ಲ ಹಂಗೆ ಅಂದಿಲ್ಲ. ಆದಷ್ಟು ನಾವು ಒಂದು ಥರ ಮೇಂಟೈನ್ ಮಾಡ್ಕೋತ ಮಾನವೀಯ ದೃಷ್ಟಿಯಿಂದ ನಾವು ಕೊಡ್ಕೋತ ಹೊಂಟಿದ್ದೀವಿ. ಮುಂದಿನ ದಿನಗಳಲ್ಲಿ ಸರ್ಕಾರದ ನಮಗೆ ಪೂರೈಸಬೇಕಾಗತ್ತೆ. ಅಲ್ಲಿ ಅಲ್ಲಿ ಇಂಟರ್ನ್ಯಾಷನಲಿಂದ ಹೇಗೆ ಬರುತ್ತೆ, ಮುಂದೆ ಏನು ತೊಂದರೆಗಳು ಬರ್ತವೆ, ನಾವು ಈ ಸದ್ಯ ಏನು ಹೇಳೋಕ್ಕಾಗಲ್ಲ. ಅದು ನಮ್ಮ ಸರ್ಕಾರ ಮೇಲೆ ಪರಿಣಾಮ. ಇದಿಷ್ಟು ಪೆಟ್ರೋಲ್ ಬಂಕ್ ಮಾಲೀಕರ ಮಾತು. ಇಲ್ಲಿ ಏನಂತಂದರೆ ಒಂದಿಷ್ಟು ಆ ಮಾತುಗಳು ಕೇಳಲಿಕ್ಕೆ ಸಿಗ್ತಾ ಇರೋದು. ಅವ್ರಿಗೆ ಕೂಡ ನಿರ್ದೇಶನಗಳು ಮೇಲಿಂದ ಬರ್ತಾ ಇದ್ದಾವೆ. ಇಷ್ಟೇ ಲಿಮಿಟೆಡ್ ಆಗಿ ಪೆಟ್ರೋಲನ್ನು ಕೊಡಿ, ಲಿಮಿಟೆಡ್ ಆಗಿ ಡೀಸೆಲನ್ನು ಕೊಡಿ, ಮತ್ತು ಮಿತವಾಗಿ ಬಳಸೋದಕ್ಕೆ ಸಲಹೆಗಳನ್ನು ಕೊಡಿ ಅಂತಕ್ಕಂಥ ಮಾತುಗಳನ್ನ ಅವು ಕೂಡ ಬರ್ತಾ ಇದೆ. ಅಂದರೆ ಎಲ್ಲೋ ಒಂದು ಕಡೆಗೆ ನೋಡ್ತಾ ಇದ್ವಿ, ಮೋದಿಯವರೇನು ಹೇಳ್ತಾ ಇದ್ರು ಮಿತವಾಗಿ ತೈಲವನ್ನು ಬಳಸಿ ಅನ್ನುವಂಥದ್ದು, ಇಲ್ಲಿ ಈಗಾಗಲೇ ಅದು ಆ ವಿಚಾರ ಕಂಡು ಬರ್ತಾ ಇದೆ. ವಿಜಯಪುರ ಅಪ್ಪ ಜೊತೆಗೆ ಷಡಕ್ಷರಿ ಸ್ವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.